ಮೃತ್ಯುಕೂಪವಾದ ಬಲಮುರಿ ಮತ್ತು ಎಡಮುರಿ ಪ್ರವಾಸಿಗರಿಗೆ ನಿರ್ಬಂಧ ವಿಧಿಸಿ ಜಿಲ್ಲಾಡಳಿತ ಆದೇಶ ಹೊರಡಿಸಿದೆ. ಕಳೆದ 2 ತಿಂಗಳಿಂದ 4 ಜನ ಮೃತಪಟ್ಟಿದ್ದಾರೆ. ಕಳೆದ 7-8 ವರ್ಷದಿಂದ 80ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ. ಇದರಿಂದ ಎಚ್ಚೆತ್ತುಕೊಂಡು ಪ್ರವಾಸಿಗರಿಗೆ ನಿರ್ಬಂಧ ವಿಧಿಸಲಾಗಿದೆ. ಪ್ರವಾಸಿಗರಿಲ್ಲದೆ ಈ ಪ್ರವಾಸಿ ತಾಣ ಬಲಮುರಿ ಮತ್ತು ಎಡಮುರಿ ಬಿಕೋ ಅಂತಿದೆ. ಬೇಸಿಗೆ ಕಾಲ, ಶಾಲಾ ಕಾಲೇಜು ಮಕ್ಕಳಿಗೂ ಕೂಡ ರಜೆ ಇದೆ. ರಜೆಯ ಮಜವನ್ನು ಆನಂದಿಸಲಿಕ್ಕೆ ಅಂತೇಳಿ ಪೋಷಕರು ತಮ್ಮ ಮಕ್ಕಳನ್ನ ಕರ್ಕೊಂಡು ಪ್ರವಾಸಿ ಸ್ಥಳಗಳತ್ತ ಆಗಮಿಸ್ತಾ ಇದ್ದಾರೆ. ಅದರಲ್ಲೂ ಹೆಚ್ಚಾಗಿ ನದಿ ನೀರು ಹರಿಯುವಂಥ ಸ್ಥಳಗಳಿಗೆ ಬಂದು ಮೋಜು ಮಸ್ತಿಯನ್ನು ಮಾಡ್ತಿದ್ದಾರೆ. ಆದರೆ ಮೋಜು ಮಸ್ತಿ ನೆಪದಲ್ಲಿ ನೀರಿಗೆ ಇಳಿದಂಥವರು ಜೀವ ಕಳ್ಕೊಳ್ತಾ ಇರೋದು ದುರಾದೃಷ್ಟಕರ. ಅದೇ ರೀತಿಯಾಗಿ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಲ್ಲಿರ್ತಕ್ಕಂತಹ ಬಲಮುರಿ ಪ್ರವಾಸಿ ಸ್ಥಳಗಳಲ್ಲೂ ಕೂಡ ಪ್ರವಾಸಿಗರ ಸಾವುಗಳು ಹೆಚ್ಚಾಗ್ತಾ ಇದೆ. ನಾವು ದೃಶ್ಯಗಳಲ್ಲಿ ಗಮನಿಸ್ಬೋದು. ಆ ಸಾವು ಪ್ರಕರಣಗಳೇನು ಹೆಚ್ಚಾಗ್ತಾ ಇದೆ. ಆ ಕಾರಣಕ್ಕಾಗಿ ಬಲಮುರಿ ಪ್ರವಾಸಿ ಸ್ಥಳದಲ್ಲಿ ಒಂದು ನಿಷೇಧಾಜ್ಞೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು ಮಂಡ್ಯ ಜಿಲ್ಲಾಡಳಿತ. ಯಾಕಂತ ಹೇಳಿದ್ರೆ ಕಳೆದ 2 ತಿಂಗಳಲ್ಲಿ ಈ ಬಲಮುರಿ ಪ್ರವಾಸಿ ತಾಣದಲ್ಲಿ 4 ಜನರು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರ್ತಕ್ಕಂಥದ್ದು. ಅಂದರೆ ಇದೇ ರೀತಿಯಾಗಿ ಬಲಮುರಿ ಮತ್ತು ಎಡಮುರಿ 2 ಜಾಗಗಳಲ್ಲೂ ಕೂಡ ಪ್ರವಾಸಿಗರ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅಂದರೆ ಕಳೆದ 10 ವರ್ಷಗಳ ಅಂಕಿಅಂಶವನ್ನು ನಾವು ಗಮನಿಸಿದ್ರೆ 79ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ನಿಷೇಧಾಜ್ಞೆಯನ್ನು ಕೂಡ ಜಾರಿಗೆ ತಂದಿದ್ದಾರೆ. ಆದರೆ ಅದಕ್ಕೂ ಮೀರಿ ನಿಷೇಧಾಜ್ಞೆಯನ್ನು ಕೂಡ ಲೆಕ್ಕಿಸದೆ ಅಲ್ಲೊಬ್ರು ಇಲ್ಲೊಬ್ರು ಪ್ರವಾಸಿಗರು ಒಂದು ಅಧಿಕಾರಿಗಳು ಮತ್ತು ಭದ್ರತಾ ಪಡೆಯನ್ನು ಕಣ್ತಪ್ಪಿಸಿ ಬಂದು ಇಲ್ಲಿ ಮೋಜು ಮಸ್ತಿಯನ್ನು ಮಾಡ್ತಿರೋದು ನಾವಿಲ್ಲಿ ಗಮನಿಸ್ಬೋದಾಗಿರ್ತಕ್ಕಂಥದ್ದು. ಅಂದರೆ ಏನು ಇತ್ತೀಚಿನ ದಿನಗಳಲ್ಲಿ ನೀರಲ್ಲಿ ಮೋಜು ಮಸ್ತಿ ಮಾಡಲಿಕ್ಕೆ ಅಂತ ಬಂದಂಥ ಪ್ರವಾಸಿಗರು ನೀರಿನಲ್ಲಿ ಮುಳುಗಿ ಸಾವನ್ನಪ್ತಿರ್ತಕ್ಕಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಆ ಘಟನೆಗಳನ್ನು ಗಮನಿಸಿ KRS ಪೊಲೀಸರು ಒಂದು ವರದಿಯನ್ನು ಕೊಡ್ತಾರೆ. ಆ ವರದಿಯನ್ನು ಆಧರಿಸಿ ಇದೀಗ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಒಂದು ನಿಷೇಧಾಜ್ಞೆಯನ್ನು ಈ ಬಲಮುರಿ ಹಾಗೂ ಎಡಮುರಿ ಪ್ರವಾಸಿ ಸ್ಥಳಗಳಲ್ಲಿ ಒಂದು ಜಾರಿಗೊಳಿಸಿರ್ತಕ್ಕಂಥದ್ದು. ನೀವು ದೃಶ್ಯಗಳಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.